ಸೋಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಗಿರುವಂತಹ ಬೆಳವಣಿಗೆ ಎಲ್ಲ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಮಠಕ್ಕೆ ಭೇಟಿ ಕೊಟ್ಟಿದ್ರಿ, ಇದ್ರ ಬಗ್ಗೆ ಮಠಕ್ಕೆ ಯಾವ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ರಿ, ಏನು ನಡೀತು? ಶ್ರೀಮಠ ಒಂದು ಇತಿಹಾಸ ಇರ್ತಕ್ಕಂಥ ಮಠ. ಕೋಟ್ಯಾಂತರ ಜನ ಬಡವ್ರ ಮಕ್ಕಳನ್ನೇ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 80 ವರ್ಷಕ್ಕೂ ಮೇಲ್ಪಟ್ಟು ಪ್ರತಿ ವರ್ಷ ಕೂಡ 13, 14, 15, 16, 20 ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನು ಅನ್ನದಾಸವನ್ನು ನೀಡೋದ್ರ ಮುಖೇನ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಅವರ 118ನೇ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳಾದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅದು ಏನೇನಾಗಿದೆ ಏನಂತ ನೋಡೋದಕ್ಕೆ. ಸರ್, ಇದು ಮಠ ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸ್ಬೋದು, ಬಟ್ ತಾವು ಹಿರಿಯರು, ಈಗ ನಿಮ್ಮ ಮಾತು ಭಾಳ ಮುಖ್ಯ. ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ? ಸಮಯ ಬಿಡಪ್ಪ, ಇವಾಗ ಅವು ಯಾವುದಕ್ಕೂ ಕೂಡ ನಮ್ಮ ಹತ್ರ ಇದಿಲ್ಲ. ಪಕ್ಷದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗ್ತದೆ. ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯತ್ನಾಳ್ ಅವರು ಬಹುಮುಖ್ಯವಾದ ಒಬ್ಬ ನಾಯಕರು. ಹಲವಾರು ಸಂದರ್ಭದಲ್ಲಿ ಕೆಲವು ಪಕ್ಷ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಇದಾಗಬೇಕಾಗ್ತದೆ. ಸಮಾಧಾನವಾಗಿ ಅವರು ಇರಬೇಕಾಗ್ತದೆ. ಸಮಾಧಾನವಾಗಿದ್ದಾಗ ಎಲ್ಲವೂ ಕೂಡ ಅವ್ರಿಗೆ ಮತ್ತೆ ಏನೇನು ಸಿಗಬೇಕು ಸಿಗ್ತದೆ. ಸರ್, ಪಾರ್ಟಿ ವಾಪಸ್ ಬರ್ತಾರಾ? ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷದ ತೀರ್ಮಾನನೇ ಅಂತಿಮ. ಸರ್, ಬಂದರೆ ಒಳ್ಳೇದಾ ಯತ್ನಾಳ್ ಅವರು ಪಾರ್ಟಿ? ಪಕ್ಷದ ತೀರ್ಮಾನ ಅಂತಿಮ. ಅವಕಾಶ ಯಾರಿಗೂ ಇದೆಲ್ಲ ಪ್ರಕೃತಿಯ ನಿಯಮ ಇರ್ತದೆ. ಆ ನಿಯಮದಂತೆ ನಾವು ಕೆಲಸ ಮಾಡಬೇಕು. ಅತ್ಯಂತ ಗೌರವದಿಂದ ಹೀರೋ ಆಗಿ ವಾಪಸ್ ಬರ್ತೀನಿ ಅಂತ ಯತ್ನಾಳ್ ಗೌಡರು ಹೇಳ್ತಿದ್ದಾರೆ. ಅದಕ್ಕೆ ಅಂತ ಹೇಳಿದಾಗ ಅವ್ರು ಅಷ್ಟೇ ವ್ಯವಸ್ಥಿತವಾಗಿ ಅವ್ರ ನಡವಳಿಕೆಯನ್ನು ಕೂಡ ಆಗಬೇಕಾಗ್ತದೆ. ಅದಾಗಬೇಕು ಅನ್ನೋದು ನನ್ನ ಬಯಕೆಯೂ ಇರ್ತದೆ. ನನ್ನ ಪಕ್ಷದ ತೀರ್ಮಾನ ನನಗೆ ಅಂತಿಮವಾದದ್ದು. ಪಕ್ಷ ಏನು ತೀರ್ಮಾನ ಇರ್ತದೋ ಆ ತೀರ್ಮಾನವೇ ನಮಗೆ ಕೊನೆಯದು. ಸರ್, ಮಿತಿಮೀರಿದ ಮಾತಿಗೆ ಬೆಲೆ ತತ್ರ ಯತ್ನಾಳ್ ಗೌಡರು. ನನಗೊಂದರೂ ಬಗ್ಗೆ ಇದಿಲ್ಲ. ಪಕ್ಷ ತೀರ್ಮಾನ ಸರಿ ಇದೆ. ಸರ್, ಫೈನಲ್ ಕ್ವಶನ್. ರಾಜ್ಯದಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಜನ ರೋಸಿ ಹೋಗಿದ್ದಾರೆ, ಏನು ಹೇಳ್ತೀರಿ? ಇದೊಂದು ದುರಂತ. ಸಿದ್ದರಾಮಯ್ಯನವರ ಒಂದು ನಿರ್ಲಿಪ್ತತೆಯ ವ್ಯವಸ್ಥೆಗೆ ಇದೊಂದು ಹಿಡ್ದ ಕೈಗನ್ನಡಿಯಾಗಿದೆ. ನಾನು ವಿನಂತಿ ಮಾಡ್ತೀನಿ, ಯಾಕೆ ನೀವು ಹಿಂಗೆ ಮಾಡ್ತಾಯಿದ್ದೀರಿ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂದರೆ ನಮಗೊಂಥರ ಆನಂದ ಇತ್ತು. ಸಿದ್ದರಾಮಯ್ಯ ಅಂದರೆ ಬುದ್ಧಿವಂತರು ಅಂತ ಇದ್ವಿ. ಸಿದ್ದರಾಮಯ್ಯ ಅಂದರೆ 16 ಬಡ್ಜೆಟ್ ಕೊಟ್ಟಂಥವ್ರು ಅಂತ ಇದ್ದು. ಆದರೆ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಬರೆ ಏನಿದೆ, ಇದು ನಿಮಗೆ ಜನ ಕ್ಷಮಿಸೋಲ್ರು. ಇದು ನಿಮ್ಗೆ ಒಳ್ಳೆಯದಲ್ಲ. ಇದ್ರಿಗೆ ಬೆಲೆ ತೆತ್ತಬೇಕಾಯ್ತದೆ. ಸರ್, ಅವ್ರಿಗೆ ಜನರ ಹಿತಕ್ಕಿಂತ ಈಗ ಸದ್ಯಕ್ಕೆ ಹನಿ ಟ್ರ್ಯಾಪ್ ಮತ್ತೊಂದು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅದರ ಮೇಲೆ ಜಾಸ್ತಿ ಇದೆ. ನನಗೆ ಅದ್ರ ಗಂಧನೇ ಗೊತ್ತಿಲ್ಲ ಕಣಪ್ಪ. ಗೊತ್ತಿಲ್ಲದಿರೋ ಬಗ್ಗೆ ನಾನು ಮಾತಾಡೋದಿಲ್ಲ. ಫೈನ್ ಸರ್, ಥ್ಯಾಂಕ್ ಯು. ಬರೋಲ್ಲ ನೀನು. ಇದು ಸೋಮಣ್ಣ ಅವರ ಮಾತು. ಮತ್ತೊಂದು ಮುಖ್ಯವಾದಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದೇನಂತಂದರೆ, ಯತ್ನಾಳ್ ಗೌಡರು ಪಾರ್ಟಿಗೆ ವಾಪಸ್ ಬರ್ತಾರೆ ಅಂತಂದರೆ ಅದು ಹೈಕಮಾಂಡ್ ವರಿಷ್ಠರ ನಿರ್ಧಾರ ಆಗುತ್ತೆ. 100ಕ್ಕೆ 100ರಷ್ಟು ಅವರು ವಾಪಸ್ ಬರಬೇಕು ಅನ್ನುವಂಥ ನಮ್ಮ ಬಯಕೆ ಕೂಡ ಇದೆ. ಜೊತೆಗೆ ಅವರು ನಡವಳಿಕೆಯನ್ನು ಚೇಂಜ್ ಮಾಡ್ಕೋಬೇಕು. ಹೀರೋ ಆಗಿ ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವರು ಹೀರೋ ಆಗಿ ವಾಪಸ್ ಬರಲಿ. ಆದಷ್ಟು ಬೇಗ ಆ ರೀತಿಯ ಒಂದು ಸಂದರ್ಭ BJP ಬರಲಿ ಅನ್ನುವಂತಹ ಮಾತನ್ನು ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಸೋಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಗಿರುವಂತಹ ಬೆಳವಣಿಗೆ ಎಲ್ಲ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಮಠಕ್ಕೆ ಭೇಟಿ ಕೊಟ್ಟಿದ್ರಿ, ಇದ್ರ ಬಗ್ಗೆ ಮಠಕ್ಕೆ ಯಾವ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ರಿ, ಏನು ನಡೀತು? ಶ್ರೀಮಠ ಒಂದು ಇತಿಹಾಸ ಇರ್ತಕ್ಕಂಥ ಮಠ. ಕೋಟ್ಯಾಂತರ ಜನ ಬಡವ್ರ ಮಕ್ಕಳನ್ನೇ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 80 ವರ್ಷಕ್ಕೂ ಮೇಲ್ಪಟ್ಟು ಪ್ರತಿ ವರ್ಷ ಕೂಡ 13, 14, 15, 16, 20 ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನು ಅನ್ನದಾಸವನ್ನು ನೀಡೋದ್ರ ಮುಖೇನ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಅವರ 118ನೇ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳಾದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅದು ಏನೇನಾಗಿದೆ ಏನಂತ ನೋಡೋದಕ್ಕೆ. ಸರ್, ಇದು ಮಠ ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸ್ಬೋದು, ಬಟ್ ತಾವು ಹಿರಿಯರು, ಈಗ ನಿಮ್ಮ ಮಾತು ಭಾಳ ಮುಖ್ಯ. ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ? ಸಮಯ ಬಿಡಪ್ಪ, ಇವಾಗ ಅವು ಯಾವುದಕ್ಕೂ ಕೂಡ ನಮ್ಮ ಹತ್ರ ಇದಿಲ್ಲ. ಪಕ್ಷದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗ್ತದೆ. ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯತ್ನಾಳ್ ಅವರು ಬಹುಮುಖ್ಯವಾದ ಒಬ್ಬ ನಾಯಕರು. ಹಲವಾರು ಸಂದರ್ಭದಲ್ಲಿ ಕೆಲವು ಪಕ್ಷ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಇದಾಗಬೇಕಾಗ್ತದೆ. ಸಮಾಧಾನವಾಗಿ ಅವರು ಇರಬೇಕಾಗ್ತದೆ. ಸಮಾಧಾನವಾಗಿದ್ದಾಗ ಎಲ್ಲವೂ ಕೂಡ ಅವ್ರಿಗೆ ಮತ್ತೆ ಏನೇನು ಸಿಗಬೇಕು ಸಿಗ್ತದೆ.
ಸರ್ ಪಾರ್ಟಿ ವಾಪಸ್ ಬರ್ತಾರಾ? ಪಕ್ಷ ತೀರ್ಮಾನ ಮಾಡ್ತದೆ, ಪಕ್ಷದ ತೀರ್ಮಾನನೇ ಅಂತಿಮ. ಸರ್ ಬಂದರೆ ಒಳ್ಳೇದಾ ಯತ್ನಾಳ್ ಅವರು ಪಾರ್ಟಿಗೆ? ಪಕ್ಷದ ತೀರ್ಮಾನ ಅಂತಿಮ. ಅವಕಾಶ ಯಾರಿಗೂ ಇದೆಲ್ಲ ಪ್ರಕೃತಿಯ ನಿಯಮ ಇರ್ತದೆ, ಆ ನಿಯಮದಂತೆ ನಾವು ಕೆಲಸ ಮಾಡಬೇಕು. ಅತ್ಯಂತ ಗೌರವದಿಂದ ಹೀರೋ ಆಗಿ ವಾಪಸ್ ಬರ್ತೀನಿ ಅಂತ ಯತ್ನಾಳ್ ಗೌಡರು ಹೇಳ್ತಿದ್ದಾರೆ. ಅದಕ್ಕೆ ಅಂತ ಹೇಳಿದಾಗ ಅವ್ರು ಅಷ್ಟೇ ವ್ಯವಸ್ಥಿತವಾಗಿ ಅವ್ರ ನಡವಳಿಕೆಯೂ ಕೂಡ ಆಗಬೇಕಾಗ್ತದೆ. ಅದಾಗಬೇಕು ಅನ್ನೋದು ನನ್ನ ಬಯಕೆಯೂ ಇರ್ತದೆ. ಒಂದು ನನ್ನ ಪಕ್ಷದ ತೀರ್ಮಾನ ನನಗೆ ಅಂತಿಮವಾದದ್ದು. ಪಕ್ಷ ಏನು ತೀರ್ಮಾನ ಇರ್ತದೋ ಆ ತೀರ್ಮಾನವೇ ನಮಗೆ ಕೊನೆಯದು. ಸರ್ ಮಿತಿಮೀರಿದ ಮಾತಿಗೆ ಬೆಲೆ ತತ್ರ ಯತ್ನಾಳ್ ಗೌಡರು. ನನಗೊಂದ್ರ ಬಗ್ಗೆ ಇದಿಲ್ಲ, ಪಕ್ಷ ತೀರ್ಮಾನ ಸರಿ ಇದೆ. ಸರ್ ಫೈನಲ್ ಕ್ವಶನ್, ರಾಜ್ಯದಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಜನ ರೋಸಿ ಹೋಗಿದ್ದಾರೆ, ಏನು ಹೇಳ್ತೀರಿ? ಇದೊಂದು ದುರಂತ. ಸಿದ್ದರಾಮಯ್ಯನವರ ಒಂದು ನಿರ್ಲಿಪ್ತತೆಯ ವ್ಯವಸ್ಥೆಗೆ ಇದೊಂದು ಹಿಡ್ದ ಕೈಗನ್ನಡಿಯಾಗಿದೆ. ನಾನು ವಿನಂತಿ ಮಾಡ್ತೀನಿ, ಯಾಕೆ ನೀವು ಹಿಂಗೆ ಮಾಡ್ತಾಯಿದ್ದೀರಿ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂದರೆ ನಮಗೊಂಥರ ಆನಂದ ಇತ್ತು. ಸಿದ್ದರಾಮಯ್ಯ ಅಂದರೆ ಬುದ್ಧಿವಂತರು ಅಂತ ಇದ್ವಿ. ಸಿದ್ದರಾಮಯ್ಯ ಅಂದರೆ 16 ಬಡ್ಜೆಟ್ ಕೊಟ್ಟಂಥವ್ರು ಅಂತ ಇದ್ದು. ಆದರೆ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಬರೆ ಏನಿದೆ, ಇದು ನಿಮಗೆ ಜನ ಕ್ಷಮಿಸೋಲ್ರು, ಇದು ನಿಮ್ಗೆ ಒಳ್ಳೆಯದಲ್ಲ, ಇದ್ರಿಗೆ ಬೆಲೆ ತೆತ್ತಬೇಕಾಯ್ತದೆ. ಸರ್ ಅವ್ರಿಗೆ ಜನರ ಹಿತಕ್ಕಿಂತ ಈಗ ಸದ್ಯಕ್ಕೆ ಈ ಹನಿ ಟ್ರ್ಯಾಪ್ ಮತ್ತೊಂದು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ಅದರ ಮೇಲೆ ಜಾಸ್ತಿ ಇದೆ. ನನಗೆ ಅದ್ರ ಗಂಧನೇ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲದೆ ಇರೋ ಬಗ್ಗೆ ನಾನು ಮಾತಾಡೋದಿಲ್ಲ. ಫೈನ್ ಸರ್, ಥ್ಯಾಂಕ್ ಯು. ಬರೋಲ್ಲ ನೀನು. ಇದು ಸೋಮಣ್ಣ ಅವರ ಮಾತು. ಮತ್ತೊಂದು ಮುಖ್ಯವಾದಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದೇನಂತಂದರೆ, ಯತ್ನಾಳ್ ಗೌಡರು ಪಾರ್ಟಿಗೆ ವಾಪಸ್ ಬರ್ತಾರೆ ಅಂತಂದರೆ ಅದು ಹೈಕಮಾಂಡ್ ವರಿಷ್ಠರ ನಿರ್ಧಾರ ಆಗುತ್ತೆ. 100ಕ್ಕೆ 100ರಷ್ಟು ಅವರು ವಾಪಸ್ ಬರಬೇಕು ಅನ್ನುವಂಥ ನಮ್ಮ ಬಯಕೆ ಕೂಡ ಇದೆ. ಜೊತೆಗೆ ಅವರು ನಡವಳಿಕೆಯನ್ನು ಚೇಂಜ್ ಮಾಡ್ಕೋಬೇಕು. ಹೀರೋ ಆಗಿ ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವರು ಹೀರೋ ಆಗಿ ವಾಪಸ್ ಬರಲಿ, ಆದಷ್ಟು ಬೇಗ ಆ ರೀತಿಯ ಒಂದು ಸಂದರ್ಭ BJP ಬರಲಿ ಅನ್ನುವಂತಹ ಮಾತನ್ನು ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸೋಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಗಿರುವಂತಹ ಬೆಳವಣಿಗೆ ಎಲ್ಲ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ಮಠಕ್ಕೆ ಭೇಟಿ ಕೊಟ್ಟಿದ್ರಿ, ಇದ್ರ ಬಗ್ಗೆ ಮಠಕ್ಕೆ ಯಾವ ಕಾರಣಕ್ಕಾಗಿ ಭೇಟಿ ಕೊಟ್ಟಿದ್ರಿ, ಏನು ನಡೀತು? ಶ್ರೀಮಠ ಒಂದು ಇತಿಹಾಸ ಇರ್ತಕ್ಕಂಥ ಮಠ. ಕೋಟ್ಯಾಂತರ ಜನ ಬಡವ್ರ ಮಕ್ಕಳನ್ನೇ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು 80 ವರ್ಷಕ್ಕೂ ಮೇಲ್ಪಟ್ಟು ಪ್ರತಿ ವರ್ಷವೂ ಕೂಡ 13, 14, 15, 16, 20 ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನು, ಅನ್ನದಾಸವನ್ನು ನೀಡೋದ್ರ ಮುಖೇನ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಅವರ 118ನೇ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳಾದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಏನೇನಾಗಿದೆ ಏನಂತ ನೋಡೋದಕ್ಕೆ. ಸರ್ ಇದು ಮಠ, ನಾನು ಕೇಳೋ ಕ್ವಶನ್ ಅಪ್ರಸ್ತುತ ಅನಿಸ್ಬೋದು, ಬಟ್ ತಾವು ಹಿರಿಯರು, ಈಗ ನಿಮ್ಮ ಮಾತು ಭಾಳ ಮುಖ್ಯ. ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ಏನು ಹೇಳ್ತೀರಿ? ಸಮಯ ಬಿಡಪ್ಪ, ಇವಾಗ ಒಂದು ಅವು ಯಾವುದಕ್ಕೂ ಕೂಡ ನಮ್ಮ ಹತ್ರ ಇದಿಲ್ಲ. ಪಕ್ಷದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗ್ತದೆ. ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯತ್ನಾಳ್ ಅವರು ಬಹುಮುಖ್ಯವಾದ ಒಬ್ಬ ನಾಯಕರು. ಹಲವಾರು ಸಂದರ್ಭದಲ್ಲಿ ಕೆಲವು ಪಕ್ಷ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಇದಾಗಬೇಕಾಗ್ತದೆ. ಸಮಾಧಾನವಾಗಿ ಅವರು ಇರಬೇಕಾಗ್ತದೆ. ಸಮಾಧಾನವಾಗಿದ್ದಾಗ ಎಲ್ಲವೂ ಕೂಡ ಅವ್ರಿಗೆ ಮತ್ತೆ ಏನೇನು ಸಿಗಬೇಕು ಸಿಗ್ತದೆ. ಸರ್ ಪಾರ್ಟಿ ವಾಪಸ್ ಬರ್ತಾರಾ? ಪಕ್ಷ ತೀರ್ಮಾನ ಮಾಡ್ತದೆ, ಪಕ್ಷದ ತೀರ್ಮಾನನೇ ಅಂತಿಮ. ಸರ್ ಬಂದರೆ ಒಳ್ಳೇದಾ ಯತ್ನಾಳ್ ಅವರು ಪಾರ್ಟಿಗೆ? ಪಕ್ಷದ ತೀರ್ಮಾನ ಅಂತಿಮ. ಅವಕಾಶ ಯಾರಿಗೂ ಇದೆಲ್ಲ ಪ್ರಕೃತಿಯ ನಿಯಮ ಇರ್ತದೆ, ಆ ನಿಯಮದಂತೆ ನಾವು ಕೆಲಸ ಮಾಡಬೇಕು. ಅತ್ಯಂತ ಗೌರವದಿಂದ ಹೀರೋ ಆಗಿ ವಾಪಸ್ ಬರ್ತೀನಿ ಅಂತ ಯತ್ನಾಳ್ ಗೌಡರು ಹೇಳ್ತಿದ್ದಾರೆ. ಅದಕ್ಕೆ ಅಂತ ಹೇಳಿದಾಗ ಅವ್ರು ಅಷ್ಟೇ ವ್ಯವಸ್ಥಿತವಾಗಿ ಅವ್ರ ನಡವಳಿಕೆಯೂ ಕೂಡ ಆಗಬೇಕಾಗ್ತದೆ. ಅದಾಗಬೇಕು ಅನ್ನೋದು ನನ್ನ ಬಯಕೆಯೂ ಇರ್ತದೆ. ಒಂದು ನನ್ನ ಪಕ್ಷದ ತೀರ್ಮಾನ ನನಗೆ ಅಂತಿಮವಾದದ್ದು. ಪಕ್ಷ ಏನು ತೀರ್ಮಾನ ಇರ್ತದೋ ಆ ತೀರ್ಮಾನವೇ ನಮಗೆ ಕೊನೆಯದು. ಸರ್ ಮಿತಿಮೀರಿದ ಮಾತಿಗೆ ಬೆಲೆ ತತ್ರ ಯತ್ನಾಳ್ ಗೌಡರು. ನನಗೊಂದ್ರ ಬಗ್ಗೆ ಇದಿಲ್ಲ, ಪಕ್ಷ ತೀರ್ಮಾನ ಸರಿ ಇದೆ. ಸರ್ ಫೈನಲ್ ಕ್ವಶನ್, ರಾಜ್ಯದಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಜನ ರೋಸಿ ಹೋಗಿದ್ದಾರೆ, ಏನು ಹೇಳ್ತೀರಿ? ಇದೊಂದು ದುರಂತ. ಸಿದ್ದರಾಮಯ್ಯನವರ ಒಂದು ನಿರ್ಲಿಪ್ತತೆಯ ವ್ಯವಸ್ಥೆಗೆ ಇದೊಂದು ಹಿಡ್ದ ಕೈಗನ್ನಡಿಯಾಗಿದೆ. ನಾನು ವಿನಂತಿ ಮಾಡ್ತೀನಿ, ಯಾಕೆ ನೀವು ಹಿಂಗೆ ಮಾಡ್ತಾಯಿದ್ದೀರಿ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂದರೆ ನಮಗೊಂಥರ ಆನಂದ ಇತ್ತು. ಸಿದ್ದರಾಮಯ್ಯ ಅಂದರೆ ಬುದ್ಧಿವಂತರು ಅಂತ ಇದ್ವಿ. ಸಿದ್ದರಾಮಯ್ಯ ಅಂದರೆ 16 ಬಡ್ಜೆಟ್ ಕೊಟ್ಟಂಥವ್ರು ಅಂತ ಇದ್ದು. ಆದರೆ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಬರೆ ಏನಿದೆ, ಇದು ನಿಮಗೆ ಜನ ಕ್ಷಮಿಸೋಲ್ರು, ಇದು ನಿಮ್ಗೆ ಒಳ್ಳೆಯದಲ್ಲ, ಇದ್ರಿಗೆ ಬೆಲೆ ತೆತ್ತಬೇಕಾಗ್ತದೆ. ಸರ್ ಅವ್ರಿಗೆ ಜನರ ಹಿತಕ್ಕಿಂತ ಈಗ ಸದ್ಯಕ್ಕೆ ಈ ಹನಿ ಟ್ರ್ಯಾಪ್ ಮತ್ತೊಂದು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ಅದರ ಮೇಲೆ ಜಾಸ್ತಿ ಇದೆ. ನನಗೆ ಅದ್ರ ಗಂಧನೇ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲದೆ ಇರೋ ಬಗ್ಗೆ ನಾನು ಮಾತಾಡೋದಿಲ್ಲ. ಫೈನ್ ಸರ್, ಥ್ಯಾಂಕ್ ಯು. ಬರೋಲ್ಲ ನೀನು.
ಇದು ಸೋಮಣ್ಣ ಅವರ ಮಾತು. ಮತ್ತೊಂದು ಮುಖ್ಯವಾದಂತಹ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದೇನಂತಂದರೆ, ಯತ್ನಾಳಗೌಡರು ಪಾರ್ಟಿಗೆ ವಾಪಸ್ ಬರ್ತಾರೆ ಅಂತಂದರೆ ಅದು ಹೈಕಮಾಂಡ್ ವರಿಷ್ಠರ ನಿರ್ಧಾರ ಆಗುತ್ತೆ. 100ಕ್ಕೆ 100ರಷ್ಟು ಅವರು ವಾಪಸ್ ಬರಬೇಕು ಅನ್ನುವಂಥ ನಮ್ಮ ಬಯಕೆ ಕೂಡ ಇದೆ. ಜೊತೆಗೆ ಅವರು ನಡವಳಿಕೆಯನ್ನು ಚೇಂಜ್ ಮಾಡ್ಕೋಬೇಕು. ಹೀರೋ ಆಗಿ ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವರು ಹೀರೋ ಆಗಿ ವಾಪಸ್ ಬರಲಿ, ಆದಷ್ಟು ಬೇಗ ಆ ರೀತಿಯ ಒಂದು ಸಂದರ್ಭ BJP ಬರಲಿ ಅನ್ನುವಂತಹ ಮಾತನ್ನು ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್.